ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿದೆ. ಸುಗ್ರೀವಾಜ್ಞೆಗೆ ಬಿತ್ತು ರಾಜ್ಯಪಾಲರ ಅಂಕಿತ. ಇದು ರಿಪಬ್ಲಿಕಾನ ವರದಿಯ ಬಿಗ್ ಇಂಪ್ಯಾಕ್ಟ್. ಮೈಕ್ರೋ ಫೈನಾನ್ಸ್ ವಸೂಲಿ ದಬ್ಬಾಳಿಕೆಗೆ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ. ಯಾವ ಮೂಲಕ ಅಂದ್ರೆ ಸುಗ್ರೀವಾಜ್ಞೆಯ ಮೂಲಕ. ಪದೇ ಎರಡು ಬಾರಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸ್ಕೊಟ್ಟಿದ್ರು ರಾಜ್ಯಪಾಲರು. ಕಾರಣ ಒಂದಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿ. ರಾಜ್ಯ ಸರ್ಕಾರ ಕೂಡ ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟು ವಾಪಸ್ ಕಳಿಸಿದ್ರು. ಈಗ ಕೊನೆಗೂ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ. ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಆ ಮೂಲಕ ರಾಜ್ಯದಲ್ಲಿ ಏನ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪ ಇತ್ತು ಅದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್. ಯಾರ್ಯಾರಿಗೂ ಕೂಡ ಸಮಸ್ಯೆ ಮಾಡೋ ಹಾಗಿಲ್ಲ. RBI ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇಫ್ ಸಪೋಸ್ ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ದಂಡ ಕಟ್ಟಬೇಕಾಗುತ್ತೆ, ಶಿಕ್ಷೆ ವಿಧಿಸಲಾಗುತ್ತೆ. 5 ಲಕ್ಷ ತನಕ ದಂಡ. ಯಾವುದೇ ಫೈನಾನ್ಸ್ನವರಾದರೂ ಕೂಡ 3 ಲಕ್ಷಕ್ಕೂ ಮೀರಿ ಸಾಲ ಕೊಡೋ ಹಾಗಿಲ್ಲ. ಒಬ್ಬ ವ್ಯಕ್ತಿಗೆ ನೀವು ಸಾಲ ಕೊಡ್ತೀರಿ ಅಂತ ಅಂದ್ರೆ 2 ಕಂಪ್ನಿಯವ್ರು ಕೊಡಬಹುದು, ಆದ್ರೆ 3 ಲಕ್ಷ ಮೀರಿರಬಾರದು. ನೀವು ಸಾಲ ವಸೂಲಿಗೆ ಹೋಗುವಾಗಲೂ ಕೂಡ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಮನೆಗೆ ಹೋಗೋದು, ಗಲಾಟೆ ಮಾಡೋದು, ಮಾನಸಿಕ ಹಿಂಸೆ ಕೊಡೋದು ಇದ್ಯಾವುದನ್ನ ಕೂಡ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ಸುಗ್ರೀವಾಜ್ಞೆಯಲ್ಲಿದೆ. ಸೊ ಹಾಗಾಗಿ ಅಷ್ಟೂ ನಿಯಮಗಳನ್ನ ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆ. ಆ ಮೂಲಕ ಮೈಕ್ರೋ ಫೈನಾನ್ಸ್ನವರಿಗೆ ಕಡಿವಾಣ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾವುದೇ ರೀತಿಯ ಆಟಾಟೋಪ ರಾಜ್ಯದಲ್ಲಿ ಇನ್ನು ಮುಂದೆ ನೋಡೋದಕ್ಕೆ ಸಿಗಲ್ಲ. ಜನ ಕೂಡ ನೆಮ್ಮದಿಯಾಗಿ ಬದುಕಬಹುದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳ ಮಹತ್ವದ ಹೆಜ್ಜೆ ಇಟ್ಟಿದೆ. ಇನ್ನು ಈ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನುವಂಥ ಪ್ರಮುಖ ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲೇದಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ಕನ್ನಡದಲ್ಲೇ ಇರಬೇಕು. ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ನೀವು ಯಾರೋ ಹಳ್ಳಿ ಭಾಗಕ್ಕೆ, ಗ್ರಾಮೀಣ ಭಾಗದಲ್ಲಿ ಹೋಗಿ ಯಾವುದೋ ಭಾಷೆಯಲ್ಲಿ ಮಾತಾಡಿ ಏನೋ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಕನ್ನಡದಲ್ಲಿ ಅವ್ರಿಗೆ ಮಾಹಿತಿ ಕೊಡಬೇಕು, ವ್ಯವಹಾರಗಳನ್ನ ಮಾಡಬೇಕು. ಅದೇ ರೀತಿ ಬಲವಂತವಾಗಿ ಸಾಲ ವಸೂಲಿ ಮಾಡೋ ಹಾಗಿಲ್ಲ. ಸಾಲ ವಸೂಲಿ ಮಾಡ್ತೀರಿ ಅಂತ ಆದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಈಗ ಸಾಲ ಕಟ್ಟಿಲ್ಲಪ್ಪ, EMI ಕಟ್ಟಿಲ್ಲ ಅಂತ ಅಂದ್ರೆ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸ್ ಮೂಲಕ ಮತ್ತೆ ವಾಪಸ್ ನಾವು ಕಟ್ತಾ ಇದ್ದಾಗ ಮತ್ತೊಂದು ನೋಟಿಸ್ ಕೊಡ್ತಾರೆ. ಆ ರೀತಿ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು. ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ಮಾಡೋದು, ಮಾನಸಿಕ ಹಿಂಸೆ ಮಾಡೋ ಹಾಗಿಲ್ಲ. RBI ನೀತಿಗೆ ಅನುಗುಣವಾಗಿಯೇ ಸಾಲ ವಸೂಲಿಯನ್ನ ಮಾಡಬೇಕು, ಸಾಲವನ್ನ ಕೂಡ ನೀಡಬೇಕು. ನಿಯಮ ಉಲ್ಲಂಘನೆ ಮಾಡಿದ್ರೆ ಪೊಲೀಸರಿಗೆ ದೂರು ನೀಡಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಆಗ್ಲೇ ಹೇಳಿದ್ವಲ್ಲ, ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರೇ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅಂತ. ನಿಯಮ ಉಲ್ಲಂಘನೆ ಮಾಡಿದ್ರೆ 5 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ. ಇದು ಪ್ರಮುಖ. ಸಾಲ ನೀಡುವಿಕೆಗೆ ಗಿರವಿ ಅಥವಾ ಭದ್ರತೆ ಕೇಳೋ ಹಾಗಿಲ್ಲ. ಬಡ್ಡಿ ದರಗಳನ್ನ ಕಚೇರಿಗಳಲ್ಲಿ ಕಾಣಿಸುವಂತೆ ಅದನ್ನ ಪ್ರಕಟ ಮಾಡಬೇಕು, ಎಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಅಂತ. ಸಾಲ ಪಡೆದ ಕುಟುಂಬದ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಕಿರುಕುಳ ಕೊಡೋ ಹಾಗಿಲ್ಲ. ಸಾಲ ವಸೂಲಿಗೆ ಖಾಸಗಿ ವ್ಯಕ್ತಿಗಳನ್ನ ನೇಮಕ ಮಾಡೋ ಹಾಗಿಲ್ಲ. ಯಾರೋ ಒಬ್ಬರನ್ನ ಕರ್ಕೊಂಡು ಬರ್ತಾರೆ ಬಡ್ಡಿ ವಸೂಲಿ ಮಾಡೋಕೆ ಅಂತ, ಅವ್ರಿಗೇನು ಗೊತ್ತಿರಲ್ಲ. ಅವರು ಹೋಗಿ ಜನಕ್ಕೆ ಸಮಸ್ಯೆ ಮಾಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು. ಹಾಗಾಗಿ ಆ ರೀತಿ ನೇಮಕ ಮಾಡಲ್ಲ. ನಿಮ್ಮ ಫೈನಾನ್ಸ್ ಸಿಬ್ಬಂದಿಯನ್ನೇ ಕಳಿಸಿ ನಿಯಮದ ಪ್ರಕಾರ ಸಾಲವನ್ನ ಕೇಳಬೇಕಾಗುತ್ತೆ. ಈ ಅಂಶಗಳನ್ನ ಮೈಕ್ರೋ ಫೈನಾನ್ಸ್ನವರು ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಾದ ಅನಿವಾರ್ಯತೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿದೆ. ಸುಗ್ರೀವಾಜ್ಞೆಗೆ ಬಿತ್ತು ರಾಜ್ಯಪಾಲರ ಅಂಕಿತ. ಇದು ರಿಪಬ್ಲಿಕಾನ ವರದಿಯ ಬಿಗ್ ಇಂಪ್ಯಾಕ್ಟ್. ಮೈಕ್ರೋ ಫೈನಾನ್ಸ್ ವಸೂಲಿ ದಬ್ಬಾಳಿಕೆಗೆ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ. ಯಾವ ಮೂಲಕ ಅಂದ್ರೆ ಸುಗ್ರೀವಾಜ್ಞೆಯ ಮೂಲಕ. ಪದೇ ಎರಡು ಬಾರಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸ್ಕೊಟ್ಟಿದ್ರು ರಾಜ್ಯಪಾಲರು. ಕಾರಣ ಒಂದಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿ. ರಾಜ್ಯ ಸರ್ಕಾರ ಕೂಡ ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟು ವಾಪಸ್ ಕಳಿಸಿದ್ರು. ಈಗ ಕೊನೆಗೂ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ. ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಆ ಮೂಲಕ ರಾಜ್ಯದಲ್ಲಿ ಏನ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪ ಇತ್ತು ಅದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್. ಯಾರ್ಯಾರಿಗೂ ಕೂಡ ಸಮಸ್ಯೆ ಮಾಡೋ ಹಾಗಿಲ್ಲ. RBI ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇಫ್ ಸಪೋಸ್ ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ದಂಡ ಕಟ್ಟಬೇಕಾಗುತ್ತೆ, ಶಿಕ್ಷೆ ವಿಧಿಸಲಾಗುತ್ತೆ. 5 ಲಕ್ಷ ತನಕ ದಂಡ. ಯಾವುದೇ ಫೈನಾನ್ಸ್ನವರಾದರೂ ಕೂಡ 3 ಲಕ್ಷಕ್ಕೂ ಮೀರಿ ಸಾಲ ಕೊಡೋ ಹಾಗಿಲ್ಲ. ಒಬ್ಬ ವ್ಯಕ್ತಿಗೆ ನೀವು ಸಾಲ ಕೊಡ್ತೀರಿ ಅಂತ ಅಂದ್ರೆ 2 ಕಂಪ್ನಿಯವ್ರು ಕೊಡಬಹುದು, ಆದ್ರೆ 3 ಲಕ್ಷ ಮೀರಿರಬಾರದು.
ನೀವು ಸಾಲ ವಸೂಲಿಗೆ ಹೋಗುವಾಗಲೂ ಕೂಡ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಮನೆಗೆ ಹೋಗೋದು, ಗಲಾಟೆ ಮಾಡೋದು, ಮಾನಸಿಕ ಹಿಂಸೆ ಕೊಡೋದು, ಇದ್ಯಾವುದನ್ನ ಕೂಡ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ಸುಗ್ರೀವಾಜ್ಞೆಯಲ್ಲಿದೆ. ಸೊ ಹಾಗಾಗಿ ಅಷ್ಟೂ ನಿಯಮಗಳನ್ನ ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆ. ಆ ಮೂಲಕ ಮೈಕ್ರೋ ಫೈನಾನ್ಸ್ನವರಿಗೆ ಕಡಿವಾಣ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾವುದೇ ರೀತಿಯ ಆಟಾಟೋಪ ರಾಜ್ಯದಲ್ಲಿ ಇನ್ನು ಮುಂದೆ ನೋಡೋದಕ್ಕೆ ಸಿಗಲ್ಲ. ಜನ ಕೂಡ ನೆಮ್ಮದಿಯಾಗಿ ಬದುಕಬಹುದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳ ಮಹತ್ವದ ಹೆಜ್ಜೆ ಇಟ್ಟಿದೆ. ಇನ್ನು ಈ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನುವಂಥ ಪ್ರಮುಖ ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲೇದಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ಕನ್ನಡದಲ್ಲೇ ಇರಬೇಕು. ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ನೀವು ಯಾರೋ ಹಳ್ಳಿ ಭಾಗಕ್ಕೆ, ಗ್ರಾಮೀಣ ಭಾಗದಲ್ಲಿ ಹೋಗಿ ಯಾವುದೋ ಭಾಷೆಯಲ್ಲಿ ಮಾತಾಡಿ ಏನೋ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಕನ್ನಡದಲ್ಲಿ ಅವ್ರಿಗೆ ಮಾಹಿತಿ ಕೊಡಬೇಕು, ವ್ಯವಹಾರಗಳನ್ನ ಮಾಡಬೇಕು. ಅದೇ ರೀತಿ ಬಲವಂತವಾಗಿ ಸಾಲ ವಸೂಲಿ ಮಾಡೋ ಹಾಗಿಲ್ಲ. ಸಾಲ ವಸೂಲಿ ಮಾಡ್ತೀರಿ ಅಂತ ಆದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಈಗ ಸಾಲ ಕಟ್ಟಿಲ್ಲಪ್ಪ, EMI ಕಟ್ಟಿಲ್ಲ ಅಂತ ಅಂದ್ರೆ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸ್ ಮೂಲಕ ಮತ್ತೆ ವಾಪಸ್ ನಾವು ಕಟ್ತಾ ಇದ್ದಾಗ ಮತ್ತೊಂದು ನೋಟಿಸ್ ಕೊಡ್ತಾರೆ. ಆ ರೀತಿ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು. ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ಮಾಡೋದು, ಮಾನಸಿಕ ಹಿಂಸೆ ಮಾಡೋ ಹಾಗಿಲ್ಲ. RBI ನೀತಿಗೆ ಅನುಗುಣವಾಗಿಯೇ ಸಾಲ ವಸೂಲಿಯನ್ನ ಮಾಡಬೇಕು, ಸಾಲವನ್ನ ಕೂಡ ನೀಡಬೇಕು. ನಿಯಮ ಉಲ್ಲಂಘನೆ ಮಾಡಿದ್ರೆ ಪೊಲೀಸರಿಗೆ ದೂರು ನೀಡಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಆಗ್ಲೇ ಹೇಳಿದ್ವಲ್ಲ, ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರೇ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅಂತ. ನಿಯಮ ಉಲ್ಲಂಘನೆ ಮಾಡಿದ್ರೆ 5 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ. ಇದು ಪ್ರಮುಖ. ಸಾಲ ನೀಡುವಿಕೆಗೆ ಗಿರವಿ ಅಥವಾ ಭದ್ರತೆ ಕೇಳೋ ಹಾಗಿಲ್ಲ. ಬಡ್ಡಿ ದರಗಳನ್ನ ಕಚೇರಿಗಳಲ್ಲಿ ಕಾಣಿಸುವಂತೆ ಅದನ್ನ ಪ್ರಕಟ ಮಾಡಬೇಕು, ಎಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಅಂತ. ಸಾಲ ಪಡೆದ ಕುಟುಂಬದ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಕಿರುಕುಳ ಕೊಡೋ ಹಾಗಿಲ್ಲ. ಸಾಲ ವಸೂಲಿಗೆ ಖಾಸಗಿ ವ್ಯಕ್ತಿಗಳನ್ನ ನೇಮಕ ಮಾಡೋ ಹಾಗಿಲ್ಲ. ಯಾರೋ ಒಬ್ಬರನ್ನ ಕರ್ಕೊಂಡು ಬರ್ತಾರೆ ಬಡ್ಡಿ ವಸೂಲಿ ಮಾಡೋಕೆ ಅಂತ, ಅವ್ರಿಗೇನು ಗೊತ್ತಿರಲ್ಲ. ಅವರು ಹೋಗಿ ಜನಕ್ಕೆ ಸಮಸ್ಯೆ ಮಾಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು. ಹಾಗಾಗಿ ಆ ರೀತಿ ನೇಮಕ ಮಾಡಲ್ಲ. ನಿಮ್ಮ ಫೈನಾನ್ಸ್ ಸಿಬ್ಬಂದಿಯನ್ನೇ ಕಳಿಸಿ ನಿಯಮದ ಪ್ರಕಾರ ಸಾಲವನ್ನ ಕೇಳಬೇಕಾಗುತ್ತೆ. ಈ ಅಂಶಗಳನ್ನ ಮೈಕ್ರೋ ಫೈನಾನ್ಸ್ನವರು ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಾದ ಅನಿವಾರ್ಯತೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿದೆ. ಸುಗ್ರೀವಾಜ್ಞೆಗೆ ಬಿತ್ತು ರಾಜ್ಯಪಾಲರ ಅಂಕಿತ. ಇದು ರಿಪಬ್ಲಿಕಾನ ವರದಿಯ ಬಿಗ್ ಇಂಪ್ಯಾಕ್ಟ್. ಮೈಕ್ರೋ ಫೈನಾನ್ಸ್ ವಸೂಲಿ ದಬ್ಬಾಳಿಕೆಗೆ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ. ಯಾವ ಮೂಲಕ ಅಂದ್ರೆ ಸುಗ್ರೀವಾಜ್ಞೆಯ ಮೂಲಕ. ಪದೇ ಪದೇ 2 ಬಾರಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸ್ಕೊಟ್ಟಿದ್ರು ರಾಜ್ಯಪಾಲರು. ಕಾರಣ ಒಂದಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೇಳಿ. ರಾಜ್ಯ ಸರ್ಕಾರ ಕೂಡ ಆ ಅಂಶಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟು ವಾಪಸ್ ಕಳಿಸಿದ್ರು. ಈಗ ಕೊನೆಗೂ ರಾಜ್ಯಪಾಲರು ಆ ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ. ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಆ ಮೂಲಕ ರಾಜ್ಯದಲ್ಲಿ ಏನ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪ ಇತ್ತು ಅದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್. ಯಾರ್ಯಾರಿಗೂ ಕೂಡ ಸಮಸ್ಯೆ ಮಾಡೋ ಹಾಗಿಲ್ಲ. RBI ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಇಫ್ ಸಪೋಸ್ ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ದಂಡ ಕಟ್ಟಬೇಕಾಗುತ್ತೆ, ಶಿಕ್ಷೆ ವಿಧಿಸಲಾಗುತ್ತೆ. 5 ಲಕ್ಷ ತನಕ ದಂಡ. ಯಾವುದೇ ಫೈನಾನ್ಸ್ನವರಾದರೂ ಕೂಡ 3 ಲಕ್ಷಕ್ಕೂ ಮೀರಿ ಸಾಲ ಕೊಡೋ ಹಾಗಿಲ್ಲ. ಒಬ್ಬ ವ್ಯಕ್ತಿಗೆ ನೀವು ಸಾಲ ಕೊಡ್ತೀರಿ ಅಂತ ಅಂದ್ರೆ 2 ಕಂಪ್ನಿಯವ್ರು ಕೊಡಬಹುದು, ಆದರೆ 3 ಲಕ್ಷ ಮೀರಿರಬಾರದು. ನೀವು ಸಾಲ ವಸೂಲಿಗೆ ಹೋಗುವಾಗಲೂ ಕೂಡ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಮನೆಗೆ ಹೋಗೋದು, ಗಲಾಟೆ ಮಾಡೋದು, ಮಾನಸಿಕ ಹಿಂಸೆ ಕೊಡೋದು, ಇದ್ಯಾವುದನ್ನ ಕೂಡ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ಸುಗ್ರೀವಾಜ್ಞೆಯಲ್ಲಿದೆ. ಸೊ ಹಾಗಾಗಿ ಅಷ್ಟೂ ನಿಯಮಗಳನ್ನ ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆ. ಆ ಮೂಲಕ ಮೈಕ್ರೋ ಫೈನಾನ್ಸ್ನವರಿಗೆ ಕಡಿವಾಣ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾವುದೇ ರೀತಿಯ ಆಟಾಟೋಪ ರಾಜ್ಯದಲ್ಲಿ ಇನ್ನು ಮುಂದೆ ನೋಡೋದಕ್ಕೆ ಸಿಗಲ್ಲ. ಜನ ಕೂಡ ನೆಮ್ಮದಿಯಾಗಿ ಬದುಕಬಹುದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳ ಮಹತ್ವದ ಹೆಜ್ಜೆ ಇಟ್ಟಿದೆ. ಇನ್ನು ಈ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನುವಂಥ ಪ್ರಮುಖ ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲೇದಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ಕನ್ನಡದಲ್ಲೇ ಇರಬೇಕು. ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ನೀವು ಯಾರೋ ಹಳ್ಳಿ ಭಾಗಕ್ಕೆ, ಗ್ರಾಮೀಣ ಭಾಗದಲ್ಲಿ ಹೋಗಿ ಯಾವುದೋ ಭಾಷೆಯಲ್ಲಿ ಮಾತಾಡಿ ಏನೋ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಕನ್ನಡದಲ್ಲಿ ಅವ್ರಿಗೆ ಮಾಹಿತಿ ಕೊಡಬೇಕು, ವ್ಯವಹಾರಗಳನ್ನ ಮಾಡಬೇಕು. ಅದೇ ರೀತಿ ಬಲವಂತವಾಗಿ ಸಾಲ ವಸೂಲಿ ಮಾಡೋ ಹಾಗಿಲ್ಲ. ಸಾಲ ವಸೂಲಿ ಮಾಡ್ತೀರಿ ಅಂತ ಆದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಈಗ ಸಾಲ ಕಟ್ಟಿಲ್ಲಪ್ಪ, EMI ಕಟ್ಟಿಲ್ಲ ಅಂತ ಅಂದ್ರೆ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸ್ ಮೂಲಕ ಮತ್ತೆ ವಾಪಸ್ ನಾವು ಕಟ್ತಾ ಇದ್ದಾಗ
ಮತ್ತೊಂದು ನೋಟಿಸ್ ಕೊಡ್ತಾರೆ. ಆ ರೀತಿ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು. ಏಕಾಏಕಿ ಮನೆಗೆ ನುಗ್ಗಿ ದಾಂಧಲೆ ಮಾಡುವುದು, ಮಾನಸಿಕ ಹಿಂಸೆ ಮಾಡೋ ಹಾಗಿಲ್ಲ. RBI ನೀತಿಗೆ ಅನುಗುಣವಾಗಿಯೇ ಸಾಲ ವಸೂಲಿಯನ್ನ ಮಾಡಬೇಕು, ಸಾಲವನ್ನ ಕೂಡ ನೀಡಬೇಕು. ನಿಯಮ ಉಲ್ಲಂಘನೆ ಮಾಡಿದ್ರೆ ಪೊಲೀಸರಿಗೆ ದೂರು ನೀಡಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಆಗ್ಲೇ ಹೇಳಿದ್ವಲ್ಲ, ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯನವರೇ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅಂತ. ನಿಯಮ ಉಲ್ಲಂಘನೆ ಮಾಡಿದ್ರೆ 5 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ. ಇದು ಪ್ರಮುಖ. ಸಾಲ ನೀಡುವಿಕೆಗೆ ಗಿರವಿ ಅಥವಾ ಭದ್ರತೆ ಕೇಳೋ ಹಾಗಿಲ್ಲ. ಬಡ್ಡಿ ದರಗಳನ್ನ ಕಚೇರಿಗಳಲ್ಲಿ ಕಾಣಿಸುವಂತೆ ಅದನ್ನ ಪ್ರಕಟ ಮಾಡಬೇಕು, ಎಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಅಂತ. ಸಾಲ ಪಡೆದ ಕುಟುಂಬದ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಕಿರುಕುಳ ಕೊಡೋ ಹಾಗಿಲ್ಲ. ಸಾಲ ವಸೂಲಿಗೆ ಖಾಸಗಿ ವ್ಯಕ್ತಿಗಳನ್ನ ನೇಮಕ ಮಾಡೋ ಹಾಗಿಲ್ಲ. ಯಾರೋ ಒಬ್ಬರನ್ನ ಕರ್ಕೊಂಡು ಬರ್ತಾರೆ ಬಡ್ಡಿ ವಸೂಲಿ ಮಾಡೋಕೆ ಅಂತ, ಅವ್ರಿಗೇನು ಗೊತ್ತಿರಲ್ಲ, ಅವರು ಹೋಗಿ ಜನಕ್ಕೆ ಸಮಸ್ಯೆ ಮಾಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು. ಹಾಗಾಗಿ ಆ ರೀತಿ ನೇಮಕ ಮಾಡಲ್ಲ. ನಿಮ್ಮ ಫೈನಾನ್ಸ್ ಸಿಬ್ಬಂದಿಯನ್ನೇ ಕಳಿಸಿ ನಿಯಮದ ಪ್ರಕಾರ ಸಾಲವನ್ನ ಕೇಳಬೇಕಾಗುತ್ತೆ. ಈ ಅಂಶಗಳನ್ನ ಮೈಕ್ರೋ ಫೈನಾನ್ಸ್ನವರು ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಾದ ಅನಿವಾರ್ಯತೆ.